ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದ್ರೆ ಅವರಿಬ್ರು ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಹೌದು ಅಖಿಲ, 100% ನಿಜ ಅಂತ ನಂಬಕ್ಕೆ ಸಾಕಷ್ಟು ಕಾರಣಗಳಿವೆ. ಆಸ್ತಿಲಿ ಭಾಗ ಕೇಳಿ ಹೊರಗೆ ಬಂದಿದ್ದಕ್ಕೆ ಕಾರಣ ಏನು ಅಂತ 1000 ಸಲ ಕೇಳಿದ್ದೀನಿ. ಆದರೆ ಯಾವುದೋ ಉದ್ದೇಶ ಇಟ್ಕೊಂಡು ಹೊರಗೆ ಬಂದಿದ್ದೀವಿ, ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾರೆ. ಸಮಯ ಬಂದಾಗ ಹೇಳ್ತೀನಿ ಅಂದರೆ ಏನರ್ಥ? ಅಲ್ಲಿಗೆ ಆಸ್ತಿಲಿ ಭಾಗ ಕೇಳಿದ್ದಕ್ಕೆ ನಿನಗೆ ಕೊಟ್ಟ ಕಾರಣ ನಿಜ ಅಲ್ಲ ಅಂತ ತಾನೇ? ಅಲ್ಲ, ಆ ಒಳ್ಳೆ ಸಮಯ ನಿನ್ನ ಮಗ ಸೊಸೆ ಲೈಫಲ್ಲಿ ಬರೋದೇ ಇಲ್ಲ ಅಂತ ಅರ್ಥ. ನಾನು ಆಗಲೇ ಹೇಳಿದಾಗೆ ನಮ್ಮ ಮಗ ಸೊಸೆ ಇಬ್ಬರು ಎಲ್ಲೋ ಸಿಕ್ಕಾಕೊಂಡಿದ್ದಾರೆ. ಅಖಿಲ, ಯಾವುದೋ ಉದ್ದೇಶ ಇಟ್ಕೊಂಡು ಆಸ್ತಿಲಿ ಭಾಗ ಕೇಳಿ ಹೊರಗೆ ಹೋಗಿದ್ದು ಅಂತ ಹೇಳ್ತಾರೆ. ಆದರೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿವರೆಗೂ ಬಾಯಿ ಬಿಟ್ಟಿಲ್ಲ. ಅದಕ್ಕೆ ಕಾರಣ ಯಾರ್ದೋ ಬ್ಲ್ಯಾಕ್ ಮೇಲಿಂಗ್ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಮಗೆ ಗೊತ್ತಾದರೆ ಎಲ್ಲಿ ನಾವು ಒದ್ದಾಡ್ತೀವೋ ಅಂತ ನಮಗೆ ಹೇಳ್ತಿಲ್ಲ ಅನಿಸುತ್ತೆ. ಹಾಗಂತ ಅವರಾಗಿ ಎಲ್ಲ ಸರಿ ಮಾಡ್ಕೊಂಡು ಬರಲಿ ಅಂತ ಕಾಯೋಕ್ಕೂ ಆಗ್ತಿಲ್ಲ. ಅವ್ರ ಲೈಫಲ್ಲಿರೋ ವಿಲನ್ ಯಾರು ಅಂತ ಪತ್ತೆ ಮಾಡೋಕ್ಕೆ ದಾರಿನೂ ತೋಚ್ತಿಲ್ಲ. ನೀನು ಎಷ್ಟೇ ಚಿಂತೆ ಮಾಡಿದ್ರು ಅಷ್ಟೇ ಅಖಿಲ, ನಿನ್ನ ಮಗ ಸೊಸೆನ ವಾಪಸ್ ನಿನಗೆ ಹತ್ರ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಾನು ಚಾನ್ಸೇ ಕೊಡ. ನಮ್ಮ ಮಗ ಸೊಸೆನ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರಬಾರ್ದು? ರಘು ಹೇಳಿದ ನಿಜ. ನನ್ನ ಮಗ ಸೊಸೆ ಯಾವುದೋ ಒತ್ತಡಕ್ಕೆ ಕಟ್ಟು ಬಿದ್ದು, ಯಾರದ್ದೋ ಒತ್ತಾಯಕ್ಕೆ ಮಣಿದು ಆಸ್ತಿಲಿ ಭಾಗ ಕೇಳಿದ್ದಾರೆ. ಆದರೆ ಅವ್ರನ್ನ ಇಂಥ ಒತ್ತಡಕ್ಕೆ ಗುರಿಪಡಿಸಿದವ್ರು ಯಾರು? ಅದನ್ನು ಮೊದಲು ತಿಳ್ಕೋಬೇಕು. ಜಯ, ಮ್ಯಾಮ್, ಈ ಕೆಲಸ ಇಮ್ಮಿಡಿಯೇಟಾಗಿ ಆಗಬೇಕು. ಓಕೆ ಮ್ಯಾಮ್, ಶೋರ್. ಪಾರು, ನಾನು ಹೋಗಿ ಬರ್ತೀನಿ. ನಿನ್ನೆ ಮಾವ ಬಂದು ಅತ್ಯಮ್ಮ ನಿಮ್ಮನ್ನ ಕಂಪನಿಗೆ ವಾಪಸ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಅನಾಮಿಕಾ ಕರೆ ಬರ್ದೇ ಇದ್ದಿದ್ರೆ ಖಂಡಿತವಾಗ್ಲೂ ನೀವು ಮಾವನ್ನ ಖುಷಿಯಿಂದ ಅಪ್ಕೊಂಡು ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಿ ಯಜಮಾನ್ರೆ. ಇವತ್ತು
ನಿಮ್ಮ ಕಂಪನಿಗೆ ನೀವು ಕೆಲ್ಸಕ್ಕೆ ಹೋಗ್ತಿದ್ರಿ. ಆದ್ರೆ ಇವಾಗ ಪಾರು, ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಜೀವನ ಬಂದ ಹಾಗೆ ಬದುಕೊಂಡು ಹೋಗ್ತಾ ಇರಬೇಕು ಅಷ್ಟೆ. ನೋಡು, ಈಗ ನೀನು ಆ ಅನಾಮಿಕ ಕರೆ ಮಾಡಿದವಳ ಬಗ್ಗೆ ಯೋಚನೆ ಮಾಡ್ತಾ ಕುರುಗ್ತಾ ಕೂತ್ಕೊಂಡ್ರೆ ಅವಳ ಬಗ್ಗೆ ನಮಗೇನಾದರೂ ವಿಷಯ ಗೊತ್ತಾಗುತ್ತಾ? ಇಲ್ಲ ತಾನೇ. ನಿನ್ನ ಆರೋಗ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ ಅಷ್ಟೆ. ನೋಡು, ನಮ್ಮ ಮಗು ಆರೋಗ್ಯ ನಿನ್ನ ಸಂತೋಷದ ಮೇಲೆ ಡಿಪೆಂಡ್ ಆಗಿದೆ ಪಾರು. ನನಗೆ ನನ್ನ ಹೆಂಡತಿ ಮಗು ಇಬ್ಬರು ತುಂಬ ಮುಖ್ಯ. ಸೊ ಪ್ಲೀಸ್, ಇದು ನನ್ನ ಪಾರು ಅಂದರೆ ನಾನು ವಾಪಸ್ ಬರೋವಾಗಲೂ ಈ ನಗು ನಿನ್ನ ತುಟಿ ಮೇಲೆ ಹಾಗೆ ಇರಬೇಕು. ನಾನು ಹೋಗಿ ಬರ್ತೀನಿ. ನಮ್ಮ ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಈ ರಾಣನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.